ಹೇ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಖುಷಿಯಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಖುಷಿಯಾಗಿದ್ರೇ ನಮ್ಮ ಮನೆ, ನಮ್ಮ ಸಂಸಾರ, ಗಂಡ ಮಕ್ಕಳು ಎಲ್ಲರೂ ಖುಷಿಯಾಗಿರೋದು. ಆದರೆ ನಾವು ನಮ್ಮ ಖುಷಿನ ಮರ್ತಿದ್ದೀವಿ, ಅವರೆಲ್ಲರ ಬಗ್ಗೆನೂ ಯೋಚನೆ ಮಾಡ್ತಿದ್ದೀವಿ. ಸಾಮಾನ್ಯವಾಗಿ ಹೌಸ್ ವೈಫ್ಸ್ ಆಗಲಿ ಅಥವಾ ಹೆಣ್ಮಕ್ಳು ಮದುವೆ ಆಯಿತು ಅಂದರೆ ಅವ್ರ ಖುಷಿನ ಅವ್ರು ಮರೆತು ಬಿಡ್ತಾರೆ. ಬರೀ ಅವ್ರ ಫ್ಯಾಮಿಲಿಗೋಸ್ಕರನೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಹೌದು, ಮಹಿಳೆ ಅಂದರೆ ಹೆಂಡತಿ, ತಾಯಿ, ಸೊಸೆ, ಅತ್ತೆ ಎಲ್ಲ ಜವಾಬ್ದಾರಿನೂ ಒಂದೇ ಟೈಮಲ್ಲಿ ತನ್ನ ಮೇಲೇ ಹೊತ್ಕೊಂಡು ಎಲ್ಲವನ್ನು ನಿಭಾಯಿಸ್ತಾಳೆ. ಆದರೆ ಅವಳಿಗೆ ಅಂತ ಒಂದು ಸಮಯ ಕೊಡೋದನ್ನು ಅವಳು ಮರೆತು ಬಿಡ್ತಾಳೆ. ತನ್ನ ಆರೋಗ್ಯದ ಬಗ್ಗೆ ಗಮನ ಕೊಡೋದಾಗಲಿ ಅಥವಾ ತನಗೋಸ್ಕರ ಏನೋ ಒಂದು ಹೊಸ ಬಟ್ಟೆ ಕೊಂಡ್ಕೊಂಡು ಅದನ್ನು ಹಾಕಿ ಖುಷಿ ಪಡೋದು, ಅದಕ್ಕೂ ಕೂಡ ಅವಳು ಸಮಯ ಕೊಡೋದಕ್ಕೆ ನಾಳೆ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾಳೆ. ನಾವು ನಮ್ಮವ್ರನ್ನ ನೋಡ್ಕೊಳ್ಳೋದು ಎಷ್ಟು ಮುಖ್ಯನೋ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಏನಂತೀರಾ? ಈ ವಿಷಯದ ಬಗ್ಗೆ ನಾನು ಕೆಲವು ಒಂದು 5-6 ಟಿಪ್ಸ್ಗಳನ್ನು ಕೊಡೋಣ, ಆರೋಗ್ಯಕರ ಸಲಹೆಗಳನ್ನು ಕೊಡೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಿದೆ. ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು 10 ನಿಮಿಷ ಹಂಗೆ ಬೆಡ್ ಮೇಲೆ ಕೂತ್ಕೊಂಡು ಬ್ರೀದಿಂಗ್ ಎಕ್ಸಸೈಸ್ ಮಾಡಿ. 5 ನಿಮಿಷ ಸುಮ್ಮನೆ ಕೂತ್ಕೊಂಡು ಇವತ್ತಿನ ದಿನ ಚೆನ್ನಾಗಿರಲಿ, ಎಲ್ಲವೂ ಪಾಸಿಟಿವ್ ಆಗಿರಲಿ ಅಂತ ಯೋಚಿಸಿ. ನಿಮಗೆ ಸಾಧ್ಯ ಇದೆ, ಟೈಮ್ ಇದೆ ಅಂದರೆ ಒಂದು 15 ನಿಮಿಷ ಬೆಳಗ್ಗೆ ಡೈಲಿ ಮೆಡಿಟೇಷನ್ ಮಾಡೋದು ನಮ್ಮ ಮಾನಸಿಕ ಆರೋಗ್ಯಕ್ಕೂ ಹಾಗೂ ದೈಹಿಕ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಪ್ರಯತ್ನ ಮಾಡಿ ನೋಡಿ. ಹಾಗೆ ಎದ್ದ ತಕ್ಷಣ ನಿಮ್ಮ ಕೆಲಸಗಳು ನಿಮಗೆ ಕಿಚನ್ನಲ್ಲಿ ಕಾಯ್ತಾ ಇರುತ್ತೆ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದ್ರೂ ಕೂಡ ಎದ್ದು ಬ್ರಷ್ ಮಾಡಿದಾದಮೇಲೆ 1 ಲೋಟ ನೀರನ್ನು ಬೆಚ್ಚಗೆ ಮಾಡ್ಕೊಂಡು ಕುಡೀರಿ. ಇಲ್ಲ ನಮಗೆ ತಣ್ಣೀರು ಅಭ್ಯಾಸ ಆಗಿದೆ ಅಂದರೆ ಒಟ್ಟಿನಲ್ಲಿ ನೀರು ಕುಡೀರಿ. ನಮ್ಮ ಬಾಡಿಯನ್ನು ಡಿಟಾಕ್ಸ್ ಮಾಡುತ್ತೆ, ಅದು ಹೆಲ್ದಿ ಆಗಿರಿಸುತ್ತೆ. ನಮ್ಮ ಬಾಡಿಗೆ ಬೇಕಾದಷ್ಟು ನೀರನ್ನು ನಾವು ಬೆಳಗಿಂದನೇ ಶುರು ಮಾಡೋದು ತುಂಬ ಒಳ್ಳೆಯ ಅಭ್ಯಾಸ. 3ನೇದಾಗಿ ಆದಷ್ಟು ಹೆಣ್ಮಕ್ಳು ಪೌಷ್ಟಿಕ ಆಹಾರಗಳನ್ನು ತಿನ್ನಿ. ಮನೆಯ ಎಲ್ಲ ಕೆಲಸ ನೋಡ್ಕೊಬೇಕು, ನಿಭಾಯಿಸಬೇಕು ಅಂದಾಗ ದೇಹ ಸದೃಢವಾಗಿರಬೇಕು. ಅದಕ್ಕೋಸ್ಕರ ಮೊಳಕೆ ಕಾಳುಗಳು, ಹಣ್ಣುಗಳು, ಹಸಿ ತರಕಾರಿಗಳನ್ನು ತಿನ್ನಿ. ಎಲ್ಲರೂ ತಿಂದು ಬಿಟ್ಟಿರೋ ಮಿಕ್ಕಿರೋ ಊಟಗಳನ್ನು, ಅಡುಗೆಗಳು ಉಳಿದಿದೆ ಅಂತ ತಿನ್ನೋದನ್ನು ಸ್ವಲ್ಪ ಕಮ್ಮಿ ಮಾಡಿ ಆದಷ್ಟು ನಮಗೋಸ್ಕರ ಸಲಾಡ್ಸ್ಗಳು ಅಂಥದನ್ನು ಮಾಡಿಕೊಂಡು ತಿನ್ನೋದಕ್ಕೆ ಪ್ರಯತ್ನ ಪಡಿ. ಹಾಗೆ 4ನೇದಾಗಿ ಪ್ರತಿದಿನ ಯಾವಾಗ ಟೈಮ್ ಸಿಗುತ್ತೋ ನಿಮಗೆ ಆವಾಗ ಒಂದು 20-30 ನಿಮಿಷ ಆದರೂ ವಾಕಿಂಗ್ ಮಾಡಿ. ನಡೆಯೋದ್ರಿಂದ ದೇಹ ಮನಸ್ಸು ಎರಡೂ ಚುರುಕಾಗುತ್ತೆ, ಹಗುರ ಆಗುತ್ತೆ. ಹಾಗೆಯೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಾಕಿಂಗ್. ಯಾವತ್ತೂ ನಮ್ಮ ಬಾಡಿಯನ್ನು ಆ್ಯಕ್ಟಿವ್ ಆಗಿಡುತ್ತೆ. ಎಷ್ಟು ಸಾಧ್ಯನೋ ನಿಮ್ಮ ಮನೆ ಮುಂದೆ ಜಾಗ ಇಲ್ಲ ಅಥವಾ ಎಲ್ಲಿ ಹೋಗೋಕ್ಕೆ ನಿಮ್ಗೆ ಆಗೋದಿಲ್ಲ ಅಂದರೆ ಅಟ್ಲೀಸ್ಟ್ ಎಷ್ಟು ಜಾಗ ಇದೆಯೋ ಅಷ್ಟು ಜಾಗದಲ್ಲಾದರೂ ನೀವು ನಡೆಯೋ ಪ್ರಯತ್ನನ ಮಾಡಿ. ನಂತರ ಇದು ತುಂಬ ಮುಖ್ಯವಾಗಿರುವಂಥದ್ದು, ಒಳ್ಳೆಯ ಬಟ್ಟೆಗಳನ್ನು ಧರಿಸಿ. ಕೆಲವೊಂದು ಮನೆಗಳಲ್ಲಿ ನಾನು ನೋಡಿದ್ದೀನಿ, ಮನೆ ಹೆಂಗಸರು ಯಾವುದಾದ್ರೂ ಹರಿದಿರೋ ಅಂಥ ಹಳೆ ಮಾಸಿದ ನೈಟ್ ವೇರ್ಗಳನ್ನು ಹಾಕ್ಕೊಂಡೇ ಇರ್ತಾರೆ ಮನೆಯಲ್ಲಿದ್ದಾಗ. ನಮ್ಮನ್ನ ಯಾರು ನೋಡಬೇಕು ಅಂತ ತಲೆ ಬಾಚ್ಕೊಳ್ಳೋದಿಲ್ಲ, ಮೇಕಪ್ ಮಾಡ್ಕೊಳ್ಳೋದಿಲ್ಲ. ಹೀಗೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಇನ್ನಷ್ಟು ಸೋಮಾರಿತನ, ಆಲಸ್ಯ ಇದೆಲ್ಲ ಕಾಣುತ್ತೆ. ನಮಗೇನು ಅಲ್ಲಿ ಏನು ಹ್ಯಾಪಿನೆಸ್ ಸಿಗೋದಿಲ್ಲ ನಮ್ಮನ್ನ ನಾವು ಮಿರರಲ್ಲಿ ನಿಂತ್ಕೊಂಡು ನೋಡಿಕೊಂಡಾಗ. ದಿನವೂ ಕನ್ನಡಿ ಮುಂದೆ 10 ನಿಮಿಷ ನಿಂತ್ಕೊಂಡು ನಮ್ಮನ್ನು ನಾವು ನೋಡಿಕೊಂಡ್ರೆ ನಾವು ಹೇಗಿದ್ದೀವಿ, ನಾವು ಮೊದಲು ಹೇಗಿದ್ವಿ, ಈ ಥರ ಈಗೇನು ಕರೆಕ್ಷನ್ ಮಾಡ್ಕೊಬೇಕು ಅನ್ನೋದು ನಮಗೆ ಗೊತ್ತಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ತನಕ ಒಂದು 5 ನಿಮಿಷ ಟೈಮ್ ಕೊಟ್ಟು ಪ್ರತಿದಿನ ಕನ್ನಡಿ ನೋಡಿಕೊಂಡು ಅಚ್ಚುಕಟ್ಟಾಗಿರೋ ಅಂಥ ತೊಳೆದಿರೋ ಸ್ವಚ್ಛವಾಗಿರೋ ಅಂಥ ಬಟ್ಟೆಗಳನ್ನು ಹಾಕ್ಕೊಳ್ಳಿ. ಹೇಗಾದರೂ ಇದ್ದರೆ ಸರಿ ಅನ್ನೋ ಅಂಥ ಯೋಚನೆ ಬಂದುಬಿಡುತ್ತೆ. ಈ ಥರ ಇದ್ದರೆ ನಾವು ನಮ್ಗೆ ಅರಿವಿಲ್ಲದಂತೆ ಜೀವನದ ಆಸಕ್ತಿ ಕಳ್ಕೊಳ್ತೀವಿ. ಹೆಚ್ಚು ಜನ ಹೆಂಗಸರು ಹೇಳೋದು ಇದನ್ನೇ, ಇನ್ನು ನಮ್ಮನ್ನು ಯಾರು ನೋಡಬೇಕು ಅನ್ನೋ ಡೈಲಾಗ್. ಯಾರೂ ನಮ್ಮನ್ನು ನೋಡಬೇಕಾಗಿಲ್ಲ, ನಮ್ಮನ್ನು ನೋಡಿ ನಮ್ಗೆ ಖುಷಿ ಆಗಬೇಕು, ನಾವು ನಮ್ಮನ್ನು ನೋಡಿ ಖುಷಿ ಪಡಬೇಕು. ಅದಕ್ಕೋಸ್ಕರನಾದರೂ ನಾವು ಚೆನ್ನಾಗಿರಬೇಕು. ನೆಕ್ಸ್ಟ್ ವಾರದಲ್ಲಿ ಒಮ್ಮೆ ಆದರೂ ಮನೆಯಿಂದ ಹೊರಗೆ ಹೋಗಿ, ಸ್ನೇಹಿತರ ಜೊತೆ ಟ್ರಿಪ್ ಹೋಗಿ, ಫ್ಯಾಮಿಲಿ ಜೊತೆ ಹೋಗಿ,
ಎಲ್ಲಾದರೂ ಆಚೆ ಹೋಗಿ ಬಂದರೆ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಮನಸ್ಸಿಗೆ ಹಿತವಾಗಿರುತ್ತೆ, ಒಂದು ಬದಲಾವಣೆ ಸಿಗುತ್ತೆ. ಅದೇ ರೆಗ್ಯುಲರ್ ಆಗಿ ಮನೆ ಕೆಲಸ ರೊಟೀನ್ಗಳನ್ನು ಮಾಡ್ತಾ ಇದ್ದಾಗ ನಮಗೆ ಒಂದು ಬದಲಾವಣೆ ಬೇಕಾಗುತ್ತೆ. ಅದಕ್ಕೋಸ್ಕರ ಆದಷ್ಟು ಒಂದು ಅರ್ಧ ಗಂಟೆನಾದರೂ ಎಲ್ಲಾದರೂ ಆಚೆಗೆ ಹೋಗಿ ಸುತ್ತಾಡ್ಕೊಂಡು ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮ್ಮ ಮನಸ್ಸು ಕೂಡ ಖುಷಿಯಾಗಿರುತ್ತೆ. ಕೊನೆಯದಾಗಿ ನಿಮಗಾಗಿ ಶಾಪಿಂಗ್ ಮಾಡಿ. ಮನೆಯವ್ರಿಗೆ, ಮನೆಗೆ, ಮಕ್ಕಳಿಗೆ ಏನು ಬೇಕು ಅಂತ ಶಾಪಿಂಗ್ ಮಾಡುವಾಗ ನಿಮಗೂ ಕೂಡ ಏನು ಬೇಕು ಅಂತ ಅಂದ್ಕೊಂಡು ಆಸೆಪಟ್ಟು ಶಾಪಿಂಗ್ ಮಾಡಿ. ಯಾವ ಬಟ್ಟೆ ಮೇಲೂ ಬರೆದಿಲ್ಲ ಇಂಥ ಏಜ್ ಗ್ರೂಪ್ನವ್ರಿಗೆ ಮಾತ್ರ ಹಾಕ್ಕೊಬೇಕು ಇದನ್ನು ಅಂತ. ನಿಮಗೆ ಫಿಟ್ ಅನಿಸೋ, ನಿಮಗೆ ಆಸೆ ಪಡೋ ಅಂಥ ಯಾವುದೇ ಬಟ್ಟೆಗಳನ್ನಾದ್ರೂ ಹಾಕ್ಕೊಳ್ಳಿ, ಪರ್ಚೇಸ್ ಮಾಡಿ. ಚೆನ್ನಾಗಿದ್ದಾಗ ಉಟ್ಟು ತೊಟ್ಟು ಖುಷಿ ಪಡಿ. ವಯಸ್ಸಾಗಿ ಕೈಕಾಲು ಶಕ್ತಿ ಕಳ್ಕೊಂಡ್ಮೇಲೆ ಉಡೋದಾಗಲಿ ತೊಡೋದಾಗಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಇಷ್ಟವಾದ ಬಟ್ಟೆಗಳನ್ನು ಕೊಂಡ್ಕೊಂಡು ಧರಿಸಿ. ಯಾರೋ ಏನೋ ಹೇಳ್ತಾರೆ ಅನ್ನೋದು ಚಿಂತೆ ಬಿಟ್ಬಿಡಿ. ಕೊಂಡ್ಕೊಂಡಿರೋ ಬಟ್ಟೆಗಳನ್ನು, ಒಡವೆಗಳನ್ನು ಬೀರುನಲ್ಲಿಟ್ಟು ನಾಳೆ ಅಂತ ಇಡಬೇಡಿ. ನಾಳೆಗೆ ಬೇಕಾದರೆ ನಾಳೆ ಕೊಂಡ್ಕೊಂಡ್ರಾಯ್ತು. ಇವತ್ತಿನ ದಿನ ನಮ್ಮದು, ನಾಳೆ ನಾರಾಯಣನಿಗೆ ಗೊತ್ತು ಅಲ್ವಾ? ಈ ಎಲ್ಲ ಅಭ್ಯಾಸಗಳನ್ನು ನೀವು ಮಾಡಿ ನೋಡಿ. ನಿಮ್ಮಲ್ಲಿರೋ ಬದಲಾವಣೆಗಳನ್ನು ನೀವೇ ಗುರುತಿಸ್ತೀರಿ. ನೀವು ನಿಮ್ಮ ಆಸೆ, ಕನಸು, ಆರೋಗ್ಯ ಎಲ್ಲನೂ ಬದಿಗಿಟ್ಟು ಗಂಡ, ಮನೆ, ಮಕ್ಕಳು, ಸಂಸಾರ, ಸಮಾಜ ಏನನ್ನುತ್ತೆ ಅಂತ ಯೋಚನೆ ಮಾಡ್ಕೊಂಡು ಬದುಕಿದ್ರೂ ನಿಮ್ಗೆ ಯಾವ ಅವಾರ್ಡು ಕೊಡೋದಿಲ್ಲ. ನಿಮಗೋಸ್ಕರ ಬದುಕಿ, ಪ್ರತಿ ಕ್ಷಣ ಜೀವಿಸಿ, ಪಾಸಿಟಿವ್ ಥಿಂಕ್ ಮಾಡಿ. ಈಗ ನನಗೆ ಲೈಕ್ ಕೊಡಬೇಕು ಅನ್ನೋದು ಕೂಡ ಪಾಸಿಟಿವ್ ಥಿಂಕಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೋಸ್ಕರ ಹೊಸ ಹೊಸ ವಿಷಯಗಳನ್ನು ತರೋದಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ತನಕ ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.